ABCD is a parallelogram. Parallelogram ಅಂತ ಹೇಳಿದ್ರೇನೋ ಇಟ್ಸ್ ಅ ಕ್ವಾಡ್ರಿಲ್ಯಾಟರಲ್ whose opposite sides are equal and parallel basically ಅಲ್ವಾ. ವಿತ್ ವರ್ಟೆಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಉತ್ತರದಲ್ಲಿ ಚಿತ್ರ ಬಿಡ್ಸ್ ಮುಂದುವರಿಯೋದು ಒಳ್ಳೆಯದು, ಉಪಯೋಗ ಬರುತ್ತೆ. ಸೊ ಇದು ನಿಮ್ಮ ಪಾಯಿಂಟ್ ಎ ಅಂತ ತಿಳ್ಕೊಳ್ಳೋಣ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಮತ್ತು ಪಾಯಿಂಟ್ ಡಿ. ಪಾಯಿಂಟ್ ಎ ಬಂದು x1, y1 ಅಂತ ಹೇಳಿದ್ದಾರೆ. ಪಾಯಿಂಟ್ ಬಿ ಬಂದು ಆ ಕಡೆ ಬರಿತೀನಿ x2, y2 ಆ್ಯಂಡ್ ಪಾಯಿಂಟ್ ಸಿ ಬಂದು x3, y3. ಫೈಂಡ್ ದ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಡಿ, ಇದನ್ನು u, v ಅಂತ ಬರ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ x1, x2, x3, y1, y2, y3 ಅಂತ ಹೇಳಿ ಪ್ರಶ್ನೆ, ಸರಿನಾ? ವರ್ಕಿಂಗ್. ಸೊ ಇಲ್ಲೇನೋ ಆ್ಯಸ್ ABCD ಕಾನ್ಸೆಪ್ಟ್ ಏನು ನೋಡಿದ್ರ, ಇಲ್ಲಿ ಏನು ಉಪಯೋಗಿಸ್ಬೋದು? ಆ್ಯಕ್ಚುಲಿ ಡಿಸ್ಟೆನ್ಸ್ ಫಾರ್ಮ್ನ ಉಪಯೋಗಿಸ್ಬೋದು, ಮತ್ತು ನಿಮ್ಮ ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಏನೇ ಸೆಕ್ಷನ್ ಫಾರ್ಮ್ನ ಕೂಡ ಉಪಯೋಗಿಸ್ಬೋದು. ಆ್ಯಸ್ ABCD ಇಸ್ ಅ ಪ್ಯಾರಲೋಗ್ರಾಮ್. ದಿಸ್ ಇಂಪ್ಲೈಸ್ ವಾಟ್? ದಿಸ್ ಇಂಪ್ಲೈಸ್ AC ವಿಲ್ ಬಿ ಈಕ್ವಲ್ ಟು BD ಆ್ಯಂಡ್ ಆರ್ ಇದನ್ನು ಬೇಡ, ಈ ಥರ ಇನ್ನೊಂದು ಹೇಳೋಣ, AC and BD ಬೈಸೆಕ್ಟ್ ಟೀಚರ್ ಅಂತ ಬರೆಯೋಣ. AC and BD ದ ಡಯಾಗನಲ್ಸ್ ತಾನೇ ಇವೆರಡು, ಡಯಾಗನಲ್ಸ್ ಬೈಸೆಕ್ಟ್ ಈಚ್ ಅದರ್, ಸರಿನಾ? ಅಂತ ಹೇಳಿದ್ರೆ ಈ ಲೈನು ಮತ್ತು ಈ ಲೈನು ಎರಡೂ ಎಲ್ಲಿ ಭೇಟಿಯಾಗುತ್ತೆ? ಇಟ್ ವಿಲ್ ಮೀಟ್ ಅಟ್ ಅ ಪಾಯಿಂಟ್ O. ಆಯಿತಾ ಹುಡುಗರ? ಇದೇ ನಿಮ್ಮ ಕಾನ್ಸೆಪ್ಟ್. ದೇರ್ಫೋರ್ ಮಿಡ್ ಪಾಯಿಂಟ್ ಆಫ್ AC is equal to mid point of BD ಅಲ್ವಾ? ನೋಡಿ ಸರಿ ತಾನೆ ಐಡಿಯಾ? ಸೊ ಬೇಸಿಕಲಿ XA ಪ್ಲಸ್ XC by 2 divided by YA plus YC by 2 should be equal to what? Should be equal to XB plus XD by 2, YB plus YD by 2. Close the bracket. ಸೊ ಇಲ್ಲೇನಿದೆ ಇವಾಗ ಇದು x1 ಪ್ಲಸ್ x3 by 2, y1 ಪ್ಲಸ್ y3 by 2 is equal to x2 plus u by 2, y2 plus v by 2. Close the bracket. ಸೊ ಇವಾಗ ಒಂದೊಂದಾಗೆ ಮಾಡ್ಕೊಳೋಣ. ಸೊ ಫಸ್ಟ್ ವಿಲ್ ಟಾಕ್ ಅಬೌಟ್ x coordinate. ಸೊ x2 plus u by 2 is equal to x1 plus ಸಡನ್ ಆಗಿ ಬಂತದು x1 plus x3 by 2. ಎರಡಲ್ಲೂ 2 ಕಾಮನ್ ಇದೆ. ಸೊ u is equal to x1 plus x3 minus x2. ಇದು ನಿಮ್ಮ x ಕಾಂಪೊನೆಂಟ್ ಆಯಿತು. ನೆಕ್ಸ್ಟು y ಕೋಆರ್ಡಿನೇಟ್. ಸೊ ಇದು ಕೂಡ ಇದೇ ರೀತಿಯಲ್ಲಿ ಕಾಣುತ್ತೆ. ಹೇಗೆ? y2 ಬರುತ್ತೆ, ಇಲ್ಲಿ v ಬರುತ್ತೆ, ಅದೇ ಪ್ಯಾಟರ್ನ್ ನೋಡಿದ್ರ y1 ಪ್ಲಸ್ y3. ಸೊ ದೇರ್ಫೋರ್ y2 ಕೂಡ ಇದೆ ಆ್ಯಕ್ಚುಲಿ. ಸೊ 2 ಕಟ್ ಆಗುತ್ತೆ, ಮತ್ತೇನು ಮಾಡೋಕ್ಕೆ ಮುಂದೆ 2 ಕಟ್ ಆಗುತ್ತೆ. ದೇರ್ಫೋರ್ v is equal to y1 ಪ್ಲಸ್ y3 ಮೈನಸ್ y2. ಸೊ ಕೊನೆಯದಾಗಿ d is of the form x1 plus x3 minus x2, y1 plus y3 minus y2. ಇದು ನಿಮ್ಮ ಉತ್ತರ ಅಷ್ಟೇ ಅಲ್ವಾ? ಸೊ ಇಲ್ಲಿ ಬೇಸಿಕ್ ಫಂಡ ಏನಂತ ಹೇಳಿದ್ರೆ, ಪ್ಯಾರಲೋಗ್ರಾಮಲ್ಲಿ ಮಿಡ್ ಪಾಯಿಂಟು ಡಯಾಗನಲ್ಲು
ಇಸ್ ದ ಮಿಡ್ ಪಾಯಿಂಟ್ ಫಾರ್ ಬೋತ್ ದಿಸ್ ಲೈನ್ಸ್ ಅಂತ ಹೇಳಿ. ಅದ್ರ ಮೇಲೆ ನಾವು ಮಿಡ್ ಪಾಯಿಂಟ್ ಫಾರ್ಮ್ನ ಉಪಯೋಗಿಸ್ಕೊಂಡು ಇದನ್ನೆಲ್ಲ ಮಾಡ್ತು ಅಂತ ಹೇಳಿದ್ರೆ ಉತ್ತರ ಬರುತ್ತೆ ಅಷ್ಟೇ.